ನಮಸ್ತೆ ಆತ್ಮೀಯರೇ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಬದುಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಹೊಸ ವಿಡಿಯೋಗಳನ್ನು ನಿಮ್ಮ ಫೋನ್ನಲ್ಲಿ ಸುಲಭವಾಗಿ ಪಡೆಯಿರಿ. ಚಾನಲ್ನ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಹಿಂದೂ ಪುರಾಣಗಳ ಪ್ರಕಾರ ಸಂಪತ್ತಿನ ಒಡೆಯನಾದಂಥ ಕುಬೇರನ ಹಿನ್ನೆಲೆಯ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಜಗತ್ತಿನ ಸಕಲ ಅಷ್ಟೈಶ್ವರ್ಯಗಳಿಗೂ ಕೂಡ ಅಧಿಪತಿಯಾದಂಥ ಕುಬೇರ ಶಿವಪಾರ್ವತಿಯ ನೆರೆಮನೆಯವನಾಗಿ ವಾಸಿಸ್ತಾನೆ ಅಂತ ಹೇಳಲಾಗುತ್ತದೆ. ಆದಾಗ್ಯೂ ಕುಬೇರ ಅಷ್ಟೊಂದು ಸಂಪತ್ತನ್ನು ಹೊಂದೋದಕ್ಕೆ ಕಾರಣ ಏನು ಮತ್ತು ತನ್ನ ಹಿಂದಿನ ಜನ್ಮದಲ್ಲಿ ಆದಂಥ ಪಾಪಕರ್ಮಗಳಿಗೆ ಅನುಗುಣವಾಗಿ ನಾವು ಮುಂದಿನ ಜನ್ಮದಲ್ಲಿ ಅದರ ಅನುಕೂಲ ಅಥವಾ ಅನಾನುಕೂಲವನ್ನು ಅನುಭವಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಕುಬೇರ ತನ್ನ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಮತ್ತು ಆತ ಕುಬೇರನಾಗೋದಕ್ಕೂ ಮತ್ತು ಸ್ವರ್ಗದ ನಿವಾಸಿಯಾಗೋದಕ್ಕೂ ಕಾರಣವಾದಂಥ ಕೆಲವು ಕಥೆಯಲ್ಲಿ ಒಂದು ಕಥೆಯನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕುಬೇರನ ಹಿನ್ನೆಲೆಯ ಕಥೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಕುಬೇರ ತನ್ನ ಹಿಂದಿನ ಜನ್ಮದಲ್ಲಿ ಯೋಗ್ಯದತ್ತ ಅನ್ನುವಂಥ ಬ್ರಾಹ್ಮಣನ ಮಗನಾಗಿ ಗುಣನಿಧಿ ಎನ್ನುವಂಥ ಹೆಸರಿನಿಂದ ಜನ್ಮವನ್ನು ತಾಳ್ತಾನೆ. ತನ್ನ ತಂದೆ ಯೋಗ್ಯದತ್ತ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ವ್ಯಕ್ತಿಯಾಗಿರ್ತಾನೆ. ಆದರೆ ಆತನ ವ್ಯಕ್ತಿತ್ವಕ್ಕೆ ತದ್ವಿರುದ್ಧವಾದ ವ್ಯಕ್ತಿತ್ವವನ್ನು ಮಗ ಗುಣದತ್ತ ಹೊಂದಿರ್ತಾನೆ ಅನ್ನೋದು ವಿಶೇಷ. ತಂದೆ ಮಾನವೀಯತೆ ಮತ್ತು ಪ್ರಾಮಾಣಿಕತೆ ಧರ್ಮನಿಷ್ಠೆಗೆ ಪ್ರಸಿದ್ಧನಾದರೆ ಗುಣನಿಧಿ ದುರಭ್ಯಾಸಗಳು ಮತ್ತು ಅನಿಷ್ಟವಾದಂಥ ಕಾರ್ಯಗಳು ಮತ್ತು ಕಳ್ಳತನ ಇದಕ್ಕೆ ಪ್ರಸಿದ್ಧಿಯಾಗಿರ್ತಾನೆ. ತನ್ನ ಮಗನ ಈ ಪಾಪಕರ್ಮಗಳನ್ನು ಯೋಚಿಸಿದಂಥ ತಂದೆ ಮಗನ ಕುರಿತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ತನ್ನ ಮಗ ಮಾಡ್ತಾ ಇರುವಂಥ ಕಳ್ಳತನದ ಆರೋಪಗಳನ್ನೆಲ್ಲವನ್ನೂ ಕೇಳಿದಂಥ ಯೋಗ್ಯದತ್ತ ತನ್ನ ಮಗನನ್ನ ಕೋಪದಿಂದ ಮನೆಯಿಂದ ಆಚೆ ಹಾಕ್ತಾನೆ. ಆಗ ಗುಣನಿಧಿ ತನ್ನ ತಂದೆಯ ಸಿಟ್ಟನ್ನು ನೋಡಿ ಮನೆಯಿಂದ ಆಚೆ ಬಂದಾಗ ತನ್ನ ಸ್ನೇಹಿತರಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ, ಇವತ್ತೊಂದು ದಿನ ನಾನು ನಿಮ್ಮ ಮನೆಯಲ್ಲಿ ಇರೋದಕ್ಕೆ ನನಗೆ ಅವಕಾಶ ಕೊಡಿ. ಅಂದರೆ ಈತನ ಕಳ್ಳತನದ ಚಟವನ್ನು ಗಮನಿಸಿದಂಥ ಸ್ನೇಹಿತರು ಈತನನ್ನು ಮನೆಯಲ್ಲಿ ಇರಿಸಿಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಆಗ ಗುಣನಿಧಿ ಗೌತಮಿ ನದಿಯಲ್ಲಿ ಮುಳುಗಿ ಆ ನದಿಯ ಗುಂಡವೇ ಹೋಗಿ ಒಂದು ಶಿವನ ದೇವಸ್ಥಾನದ ಮುಂದೆ ನಿಲ್ತಾನೆ. ಆಗ ಕತ್ತಲು ಸಮಯ, ದೇವಸ್ಥಾನದಲ್ಲಿ ಇರುವಂಥ ಭಕ್ತರೆಲ್ಲರೂ ತಮ್ಮ ಮನೆಗೆ ಹೊರಡ್ತಾ ಇರ್ತಾರೆ. ಆಗ ಗುಣನಿಧಿ ದೇವಸ್ಥಾನದ ಒಳಗೆ ಹೋಗಿ ಶಿವನ ಬಳಿ ಹೋಗ್ತಾನೆ. ಅಲ್ಲಿ ದೀಪಗಳೆಲ್ಲ ನಂದಿ ಹೋಗುವ ಪರಿಸ್ಥಿತಿ ಇದ್ದಾಗ ಆತ ತನ್ನ ಬಟ್ಟೆಗಳನ್ನೆಲ್ಲವನ್ನು ಹರಿದು ಬತ್ತಿಯನ್ನಾಗಿ ಮಾಡಿ ತನ್ನ ಬಟ್ಟೆಯಿಂದಲೇ ದೀಪವನ್ನು ಬೆಳಗಿಸ್ತಾನೆ ಮತ್ತು ಶಿವನ ಮುಂದೆ ಇದ್ದಂಥ ಪ್ರಸಾದವನ್ನು ತನ್ನ ಹಸಿವನ್ನು ನೀಗಿಸ್ಕೊಳ್ಳೋದಕ್ಕೋಸ್ಕರ ಅದನ್ನು ಸ್ವೀಕರಿಸ್ತಾನೆ. ಆಗ ಆ ಪ್ರಸಾದವನ್ನು ತೆಗೆದುಕೊಂಡು ದೇವಸ್ಥಾನದಿಂದ ಆಚೆ ಬರುವ ಸಮಯದಲ್ಲಿ ಯಾರಿಗೂ ಗೊತ್ತಾಗದಂತೆ ಮೆಲ್ಲನೆ ನಡೆದು ಬರ್ತಾ ಇರ್ತಾನೆ ಗುಣನಿಧಿ. ಆದರೆ ಅಲ್ಲೇ ಮಲಗಿದ್ದಂಥ ಒಬ್ಬ ಭಕ್ತನನ್ನು ಕಾಲಿನಲ್ಲಿ ಸಿಕ್ಕಿ ಕೆಳಗೆ ಬಿದ್ದು ನಂದಿಗೆ ತನ್ನ ತಲೆಯನ್ನು ಬಡಿದುಕೊಂಡು ಅಲ್ಲೇ ಜೀವವನ್ನು ಬಿಡುವಂಥ ಪರಿಸ್ಥಿತಿ ಗುಣನಿಧಿಗೆ ಬರುತ್ತೆ. ಹಾಗಾಗಿ ಈತ ಮಾಡಿದ ಎಲ್ಲ ಕೆಟ್ಟ ಕೆಲಸಗಳಿಗೂ ಕೂಡ ಪೂರಕವಾಗಿ ಈತ ಪವಿತ್ರವಾದ ಗೌತಮಿ ನದಿಯಲ್ಲಿ ಸ್ನಾನ ಮಾಡಿದ್ದಷ್ಟು ಹೊರತಾಗಿ ಶಿವನಿಗೆ ತನ್ನ ಬಟ್ಟೆಯನ್ನೇ ಹರಿದು ದೀಪವಾಗಿ ಬೆಳಗಿಸಿದು ಮತ್ತು ಅವತ್ತಿನ ದಿನವೆಲ್ಲ ಆತ ಉಪವಾಸ ಇದ್ದಿದ್ದೆಲ್ಲವನ್ನೂ ಗಮನಿಸಿ ಆತನಿಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ಈತ ಸ್ವರ್ಗಸ್ಥನಾಗ್ತಾನೆ. ಈ ರೀತಿಯಾಗಿ ಗುಣನಿಧಿ ಸ್ವರ್ಗವನ್ನು ಪ್ರಾಪ್ತಿ ಮಾಡ್ಕೋತಾನೆ ಮತ್ತು ಈತ ಸ್ವರ್ಗಾರೋಹಣವನ್ನು ಮಾಡಿದ ನಂತರ ಈತನ ಮುಂದಿನ ಜನ್ಮದಲ್ಲಿ ಈತ ಏನಾಗಿ ಹುಡ್ತಾನೆ ಮತ್ತು ಈತ ಇಷ್ಟೊಂದು ಅಷ್ಟೈಶ್ವರ್ಯದ ಕುಬೇರನಾಗೋದಕ್ಕೆ ಹೇಗೆ ಕಾರಣವಾಯಿತು ಅನ್ನುವಂತಹ ಸುದೀರ್ಘ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತಿನ ಈ ವಿಡಿಯೋದ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನೀವು ಆಶ್ಚರ್ಯಪಡುವಂಥ ಅದ್ಭುತ ಇದರ ಮುಂದಿನ ಭಾಗದ ಕಥೆ ಇದೆ. ಹಾಗಾಗಿ ಮುಂದಿನ ಭಾಗದ ಕಥೆಯನ್ನು ನಿಮ್ಮ ಮುಂದೆ ತಲುಪಿಸೋವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.